Good morning, everyone. So let's start with the next topic that is related to land bridges. Why we are going to make use of bridges? Where exactly the bridges work? In which layer the bridges are going to work? And why we are making use of bridges? And when you make use of bridges, then such type of lands are called with some other name. So what is that name? We are going to study about all these concepts. What is the land? When you have a smaller geographical area to be covered with a less number of stations or systems. ಕಡಿಮೆ ಜಿಯೋಗ್ರಫಿಕಲ್ ಏರಿಯಾನ ಕವರ್ ಮಾಡೋದಿರ್ತೈತಿ. ಆಮೇಲೆ ಸಿಸ್ಟಮ್ಸ್ ಕಡಿಮೆ ಇದ್ದಾಗ ನಾವೇನ್ ಮಾಡ್ತೀವಿ, ಲ್ಯಾಂಡ್ ಅನ್ನ ಯೂಸ್ ಮಾಡ್ಕೊಂಡಿರ್ತೀವಿ. And as the number of stations increase or the number of data or the packet frame that is being transmitted by those stations increase and reach a saturation point. ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಹೇಳಿರ್ತೈತಿ. ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ವರ್ಕ್ ಆಗಂಗಿಲ್ಲ, ರೈಟ್? ಸೊ ಅದನ್ನ ನಾವೇನಂತ ಕರಿತೀವಿ, ಇಟ್ ಈಸ್ ಕಾಲ್ಡ್ ಆಸ್ ಸ್ಯಾಚುರೇಷನ್ ಪಾಯಿಂಟ್ ಅಂತ ಕರೀತಾರೆ. limit reach agodukku, right? So when a land reaches its saturation point, either by in terms of number of stations attached or in terms of the data that is being transmitted or generated by each station. Number of stations ಇದ್ದರೆ ಲಿಮಿಟ್ ಅನ್ನ ರೀಚ್ ಆಗ್ಬೋದು, ಅಥವಾ ಒಂದೊಂದು ಸ್ಟೇಷನ್ ಜಾಸ್ತಿ ಡೇಟಾನ ಜನರೇಟ್ ಮಾಡ್ಲಿಕ್ಕತ್ತು, ಕಮ್ಯುನಿಕೇಶನ್ ಜಾಸ್ತಿ ಆಗ್ಲಿಕ್ಕತ್ತು ಅಂದಾಗ ಅವಾಗೂ ಕೂಡ ಏನಾಗುತ್ತೆ, ನೆಟ್ವರ್ಕ್ ಸ್ಯಾಚುರೇಷನ್ ಪಾಯಿಂಟ್ ಅನ್ನ ರೀಚ್ ಆಗ್ತೈತಿ. ಅಂಡ್ ವೆನ್ such a saturation point is reached, ಅವಾಗ ನಾವೇನ್ ಮಾಡ್ತೀವಿ, ಲ್ಯಾನ್ ಅನ್ನ ಡಿವೈಡ್ ಮಾಡ್ತಾರೆ ಬೇರೆ ಬೇರೆ. ಈಗ ನೋಡ್ರಿ, ಕ್ಲಾಸ್ನಾಗ ಸ್ಟ್ರೆಂತ್ ಜಾಸ್ತಿ ಆದ ತಕ್ಷಣ ಏನ್ ಮಾಡ್ತಾರೆ, ಕ್ಲಾಸ್ ಅನ್ನ ಡಿವೈಡ್ ಮಾಡ್ತೇವೆ. ಕ್ಲಾಸ್ ಡಿವೈಡ್ ಮಾಡ್ತಾರ. ಇನ್ ದ ಸೇಮ್ ವೇ ಲ್ಯಾನ್ ಒಳಗ ಐದರ್ ದ ಸ್ಟೇಷನ್ಸ್ ಆರ್ ದ ಕಮ್ಯುನಿಕೇಶನ್ ಯಾವ್ದಾದ್ರು ಒಂದು ಹೆಚ್ಚು ಆದಾಗ, ಸ್ಯಾಚುರೇಷನ್ ಪಾಯಿಂಟ್ ಅಥವಾ ಲಿಮಿಟ್ ಅನ್ನ ರೀಚ್ ಆದ ತಕ್ಷಣ ಏನ್ ಮಾಡ್ತಾರ, ನೆಟ್ವರ್ಕ್ ವಿಲ್ ಬಿ ಡಿವೈಡೆಡ್. ಒಂದ್ ಇದ್ದಿದ್ದು ಎರಡಾಗ, ಒಂದೇ ದೊಡ್ಡದ ಬದಲಿಗೆ ನಾವೇನ್ ಮಾಡಿದ್ವಿ, ಎರಡು ಸಣ್ಣ ಸಣ್ಣ ನೆಟ್ವರ್ಕ್ಸ್ ಅನ್ನ ಫಾರ್ಮ್ ಮಾಡಿದ್ವಿ. ಇವೆರಡರ ನಡುವೆ ಕನೆಕ್ಷನ್ ಬೇಕಲ್ಲ. ಮೊದಲಿಗೆ ನಾವೇನ್ ಹೇಳಿದ್ವಿ, ಒಂದೇ ಲ್ಯಾನ್ ಅಂತ ಹೇಳಿದ್ವಿ. ಬಟ್ ನಾವು ವಿ ಹ್ಯಾವ್ ಡಿವೈಡೆಡ್ ದಿಸ್. That means this LAN has to be connected with this LAN. ಈ connection establishment ಗೆ ನಾವೇನು ಯೂಸ್ ಮಾಡ್ತೀವಿ, it is a bridge which is going to be used. Connection establishment between two LANs is done with the help of bridge. ಅವಾಗ ನಾವು ಆ ರೀತಿಯಾದಂತ ಎಕ್ಸ್ಟೆನ್ಷನ್ ಇದೇನಾಯ್ತು, ನಾವು ಎಕ್ಸ್ಟೆಂಡ್ ಮಾಡಿದ್ವಿ. ಒಂದನ್ನ ಒಯ್ದು ಎರಡು ಅಂತ ಮಾಡಿವಿ. ವಿ ಆರ್ ಗೋಯಿಂಗ್ ಟು ಎಕ್ಸ್ಟೆಂಡ್ ದ ಲ್ಯಾನ್. ಆ ರೀತಿಯಾದಂತದಕ್ಕೆ ನಾವು ಎಕ್ಸ್ಟೆಂಡೆಡ್ ಲ್ಯಾನ್ ಅಂತಾನೂ ಕರೀತಾರೆ. ಯು ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎಕ್ಸ್ಟೆಂಡೆಡ್ ಲ್ಯಾನ್. ಅಂಡ್ ಫಾರ್ ಎಕ್ಸ್ಟೆನ್ಷನ್ ಯು ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಬ್ರಿಡ್ಜ್. ಒಂದ್ ಇದ್ದಿದ್ದನ್ನ ಒಂದ್ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿಕ್ಕೆ. ಇನ್ನೂ ಜಾಯಿನ್ ಆಗೋರದಿರಾ? ಸೊ ಈ ರೀತಿಯಾದಂತ ಲ್ಯಾನ್ ಗೆ ಏನಂತ ಕರೀತಾರೆ, ಇಟ್ ಈಸ್ ಕಾಲ್ಡ್ ಆಸ್ ಎಕ್ಸ್ಟೆಂಡೆಡ್ ಲ್ಯಾನ್ ಆರ್ ಬ್ರಿಡ್ಜ್ಡ್ ಲ್ಯಾನ್. ಇದನ್ನ ಏನಂತ ಕರಿತೀವಿ, ಇಟ್ ಈಸ್ ಐದರ್ ಕಾಲ್ಡ್ ಆಸ್ ಎಕ್ಸ್ಟೆಂಡೆಡ್ ಲ್ಯಾನ್ ಆರ್ ಇಟ್ ಈಸ್ ಕಾಲ್ಡ್ ಆಸ್ ಬ್ರಿಡ್ಜ್ಡ್ ಲ್ಯಾನ್. ಬ್ರಿಡ್ಜ್ಡ್ ಲ್ಯಾನ್ ಯಾಕಂತೇವಿ ಅಂತಂದ್ರೆ, ನಾವು ಎರಡು ಲ್ಯಾನ್ ಅನ್ನ ಕನೆಕ್ಟ್ ಮಾಡ್ಲಿಕ್ಕೆ ಏನ್ ಯೂಸ್ ಮಾಡ್ಲಿಕ್ಕತ್ತೀವಿ, ಬ್ರಿಡ್ಜ್ ಅನ್ನ ಯೂಸ್ ಮಾಡ್ಲಿಕ್ಕತ್ತೀವಿ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಬ್ರಿಡ್ಜ್ಡ್ ಲ್ಯಾನ್ or it is also called as extended LAN. ಅದನ್ನ ಏನಂತ ಕರೀತಾರೆ, extended LAN ಅಂತಾನೂ ಕರೀತಾರೆ. ಇದು one way why you are going for extension. Another example is consider, for example ನಾನು ಹೇಳಿದ್ದೆ, ಒಂದೊಂದು ಡಿಪಾರ್ಟ್ಮೆಂಟ್ ಗೆ ನಾವೇನ್ ಮಾಡ್ತೀವಿ, ಒಂದೊಂದು ಲ್ಯಾನ್. ಈ ಕನ್ಸಿಡರ್ ಫಾರ್ ಎಕ್ಸಾಂಪಲ್ BCA ಗೆ ಒಂದು ಲೋಕಲ್ ಏರಿಯಾ ನೆಟ್ವರ್ಕ್ ಅನ್ನ ಫಾರ್ಮ್ ಮಾಡೇವಿ. BCA staff members, so BCA is ಒಂದು separate library other, right? So we have constructed one LAN for our department. ಅದೇ ರೀತಿಯಾಗಿ BCom ದವರು ಏನ್ ಮಾಡ್ಯಾರ, ತಮ್ಮದೇ ಆದಂತ ಒಂದು LAN ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಾರ. There is a LAN for BCA department and there is a LAN for BCom department. BCA ಗೆ ಒಂದು separate LAN ಐತಿ, BCom ಗೆ ಒಂದು separate LAN ಐತಿ. Just a minute.
Okay. So there is a LAN for BCA department and there is one more LAN for BCom department. First ಗೆ ನಾವೇನ್ ಮಾಡಿದ್ವಿ, ನಮ್ದೇ ಆದಂತ ಒಂದೊಂದು ಸಪರೇಟ್ ಲ್ಯಾನ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ವಿ, ಒಂದು BCA ಸಲುವಾಗಿ, ಒಂದು BCom ಸಲುವಾಗಿ. ಬಟ್ ಕಂಪ್ಯೂಟರ್ ಅಪ್ಲಿಕೇಶನ್ ಸಬ್ಜೆಕ್ಟ್ ಇರ್ಲಿಲ್ಲ ಮೊದಲಿಗೆ. ಆಮೇಲೆ ಏನಾಯ್ತು, ಕಂಪ್ಯೂಟರ್ ಅಪ್ಲಿಕೇಶನ್ ಸಬ್ಜೆಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಕಂಪ್ಯೂಟರ್ ಅಪ್ಲಿಕೇಶನ್ ಸಬ್ಜೆಕ್ಟ್ ವಿಲ್ ಬಿ ಹ್ಯಾಂಡಲ್ಡ್ ಬೈ BCA ಫ್ಯಾಕಲ್ಟಿ. ಕಂಪ್ಯೂಟರ್ ಅಪ್ಲಿಕೇಶನ್ ಸಬ್ಜೆಕ್ಟ್ ಯಾರು ಹ್ಯಾಂಡಲ್ ಮಾಡ್ತಾರೆ? BCom ದವರಿಗೆ BCA ಫ್ಯಾಕಲ್ಟಿ ಯೂಸ್ ಮಾಡ್ತಾರೆ. ಅಂದ್ರೆ BCA faculty will be involved with both the department. BCA faculty will be involved with both the department. ಇವಾಗ ನಮಗೆ ಏನು ಅವಶ್ಯಕತೆ ಬಂತು? BCA and BCom both the LANs. This LAN should be connected to this LAN. The necessity arises that both the LANs need to be connected to each other. ಅವೆರಡರ ನಡುವೆ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಅದ ಅವಶ್ಯಕತೆ ಬಂತು. ಇಲ್ಲೂ ನಾವೇನ್ ಮಾಡ್ತೀವಿ, ಎಕ್ಸ್ಟೆನ್ಷನ್ ಅನ್ನ ಯೂಸ್ ಮಾಡ್ಕೊಂತೀವಿ. ದಿಸ್ ಈಸ್ ಬೀಯಿಂಗ್ ಎಕ್ಸ್ಟೆಂಡೆಡ್. ನೀವೀಗ ಮನೆಯೊಳಗೆ ಫೋನ್, ಟೆಲಿಫೋನ್ ಇರ್ತಾವ ನೋಡ್ರಿ, ಲ್ಯಾಂಡ್ ಲೈನ್. ಮೊದಲಿಗೆ ಲ್ಯಾಂಡ್ ಲೈನ್ ಇತ್ತು, ಈಗೆಲ್ಲರೂ ಮೊಬೈಲ್ ಯೂಸ್ ಮಾಡ್ತೀರಿ. ಬಟ್ ಫಸ್ಟ್ ಟೆಲಿಫೋನ್ ಒಂದೊಂದೇ ಇತ್ತು. ಆಮೇಲೆ ಏನ್ ಮಾಡಿದ್ರೆ, ಎಕ್ಸ್ಟೆನ್ಷನ್ಸ್ ಅನ್ನ ತಗೊಂತ ಹೋದ್ರು, ಒಂದೊಂದು ರೂಮಿಗೆ ಒಂದೊಂದು. ಅದನ್ನ ನಾವೇನಂತ ಕರಿತೀವಿ, ಎಕ್ಸ್ಟೆನ್ಷನ್ಸ್ ಅಂತ ಕರಿತೀವಿ. ನಿಮಗೆ ಕಾರ್ಡ್ಲೆಸ್ ಬರ್ತೈತೆ, ಇಟ್ ಈಸ್ ಆಲ್ಸೋ ಆನ್ ಎಕ್ಸ್ಟೆನ್ಷನ್. ನಿಮ್ದು ಯಾವುದು ಸ್ಟೇಷನರಿ ಫೋನ್ ವಿಚ್ ಈಸ್ ಲೊಕೇಟೆಡ್ ಅಟ್ ಅ ಸಿಂಗಲ್ ಪ್ಲೇಸ್, ಲ್ಯಾಂಡ್ ಲೈನ್ ಅಂತ ಏನ್ ಕರಿತೀವಲ್ಲ, ಅದನ್ನ ಮೂವ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದ್ರ ಸಲುವಾಗಿ ಒಂದು ಎಕ್ಸ್ಟೆನ್ಷನ್ ಅನ್ನ ತಗೋಬಹುದು ಬೇರೆ ರೂಮಿಗೆ. ಇಲ್ಲ ಅಂತಂದ್ರೆ ಎಕ್ಸ್ಟೆನ್ಷನ್ ಕ್ಯಾನ್ ಬಿ ಇನ್ ಟರ್ಮ್ಸ್ ಆಫ್ ಕಾರ್ಡ್ಲೆಸ್ ಫೋನ್ ವಿಚ್ ಕ್ಯಾನ್ ಬಿ ಕ್ಯಾರಿಡ್ ವಿತ್ ಇನ್ ಯುವರ್ ಹೋಮ್. ನಿಮ್ಮ ಮನೆಯೊಳಗಷ್ಟೇ, ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ, ಲಿಮಿಟೆಡ್ ಏರಿಯಾ ಇರ್ತದೆ. ಸೊ ಆ ರೀತಿಯಾಗಿ ಲ್ಯಾನ್ ಅನ್ನ ನಾವೇನ್ ಮಾಡ್ಲಿಕ್ಕತ್ತೀವಿ, ಎಕ್ಸ್ಟೆಂಡ್ ಮಾಡ್ಲಿಕ್ಕತ್ತೀವಿ. ಬಟ್ ಈಗ ಇರುವಂತ ನಂಬರ್ ಲಿಮಿಟೇಷನ್ ರೀಚ್ ಆಗೈತಿ ಅಂತ ಹೇಳಿ ಡಿವೈಡ್ ಮಾಡಿದಾಗ ಬಹಳಷ್ಟು ಪ್ರಾಬ್ಲಮ್ಸ್ ಅರೈಸ್ ಆಗ್ತಿರ್ಲಿಲ್ಲ. ಬಟ್ ಡಿಪಾರ್ಟ್ಮೆಂಟ್ ವೈಸ್ ನೀವು ಏನು ಲ್ಯಾನ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ರಿ, ದ ಲ್ಯಾನ್ಸ್ ದಟ್ ವೇರ್ ಕನ್ಸ್ಟ್ರಕ್ಟೆಡ್ ಫಾರ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ನೀಡ್ ಟು ಬಿ ಮರ್ಜ್ಡ್. ಅದನ್ನ ಎಕ್ಸ್ಟೆಂಡೆಡ್ ಲ್ಯಾನ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಹೋದಾಗ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ಲಿಕ್ಕತ್ವಿ. ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ನೀಡ್ಸ್ ಟು ಬಿ ಅಡ್ರೆಸ್ಡ್? ದೇರ್ ಆರ್ ಸರ್ಟನ್ ಫ್ಯಾಕ್ಟರ್ಸ್ ದಟ್ ಆರ್ ಗೋಯಿಂಗ್ ಟು ಅಫೆಕ್ಟ್ ದ ಎಕ್ಸ್ಟೆನ್ಷನ್ ಆಫ್ ಲ್ಯಾನ್. ವಾಟ್ ಆರ್ ದೋಸ್ ಫ್ಯಾಕ್ಟರ್ಸ್? ದ ಫಸ್ಟ್ ಒನ್ ಈಸ್ ಡಿಪಾರ್ಟ್ಮೆಂಟಲ್ ಲ್ಯಾನ್ಸ್ ಯೂಸ್ ಡಿಫರೆಂಟ್ ನೆಟ್ವರ್ಕ್ ಲೇಯರ್ ಪ್ರೋಟೋಕಾಲ್ಸ್. ಪ್ರತಿಯೊಂದು ಲ್ಯಾನ್, ಒಂದು ಡಿಪಾರ್ಟ್ಮೆಂಟ್ ಒಳಗಿನ ಲ್ಯಾನ್ ಯಾವ್ದನ್ನ ಹೈಯರ್ ಲೇಯರ್ನ್ಯಾಗ ಅಂದ್ರೆ ನೆಟ್ವರ್ಕ್ ಲೇಯರ್ನ್ಯಾಗ ಯೂಸ್ ಮಾಡ್ತೈತಿ, ಅದೇ ಪ್ರೋಟೋಕಾಲ್ ಅನ್ನ ಇನ್ನೊಂದು ಲ್ಯಾನ್ ಯೂಸ್ ಮಾಡ್ಬೇಕಂತ ಇರಂಗಿಲ್ಲ. ಈಗ ನೀವು ಒಂದನ್ನೇ ಡಿವೈಡ್ ಮಾಡಿದಾಗ ಎಲ್ಲಾರು ಸೇಮ್ ಇರ್ತಾರ, ಸೊ ಏನು ಮರ್ಜಿಂಗಿಗೆ ಅಥವಾ ಡಿವಿಷನ್ಗೆ ಪ್ರಾಬ್ಲಮ್ ಬರಂಗಿಲ್ಲ. ಬಟ್ ನೀವು ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಬೇರೆ ಬೇರೆ ಲ್ಯಾನ್ಸ್ ಅಂತ ಕನ್ಸ್ಟ್ರಕ್ಟ್ ಮಾಡಿವಿ ಅಂತಂದ್ರೆ ಎಲ್ಲಾರು ಒಂದೇ ಪ್ರೋಟೋಕಾಲ್ ಅನ್ನ ಅಥವಾ ಒಂದೇ ಸ್ಟ್ಯಾಂಡರ್ಡ್ ಅನ್ನ ಫಾಲೋ ಮಾಡ್ಬೇಕಂತ ಇರಂಗಿಲ್ಲ. ಇದ್ರ ನೆಟ್ವರ್ಕ್ ಲೇಯರ್ ಬೇರೆ ಪ್ರೋಟೋಕಾಲ್ ಅನ್ನ ಯೂಸ್ ಮಾಡ್ಲಿಕ್ಕತ್ತೀವಿ. The LAN of BCA is using the different protocol at the network layer and BCom ಮತ್ತು network layer ಒಳಗೆ ಬೇರೆ LAN ಅನ್ನ ಬೇರೆ ಪ್ರೋಟೋಕಾಲ್ ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ನೀವು ಎರಡು ಬೇರೆ ಬೇರೆ ಹೈಯರ್ ಲೇಯರ್ ಪ್ರೋಟೋಕಾಲ್ಸ್ ಅನ್ನ ಮರ್ಜ್ ಮಾಡ್ಬೇಕಾಗ್ತೈತಿ. ಒಂದು. The other factor is the LANs may be located in different buildings. ಒಂದೇ ಬಿಲ್ಡಿಂಗ್ ಒಳಗೆ ಇರ್ಬೇಕಂತಿಲ್ಲ, ಬೇರೆ ಬೇರೆ ಬಿಲ್ಡಿಂಗ್ ಒಳಗೂ ಇರ್ಬೋದು. ಈಗ ದೊಡ್ಡ ಕ್ಯಾಂಪಸ್, ನಮ್ದು ಸಣ್ಣದ ಕ್ಯಾಂಪಸ್, ಬಟ್ ದೊಡ್ಡ ದೊಡ್ಡ ಕ್ಯಾಂಪಸ್ ಇದ್ದಿಲ್ಲ ನೋಡಿರ್ಬೋದು ನೀವು. ದೇರ್ ವಿಲ್ ಬಿ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಒಂದೊಂದು ಬೇರೆ ಬೇರೆ ಬಿಲ್ಡಿಂಗ್ ಇರ್ತಾವ. ಇಲ್ಲೇ ಪಾಲಿಟೆಕ್ನಿಕ್, BLD ಪಾಲಿಟೆಕ್ನಿಕ್ ಅಥವಾ ಇಂಜಿನಿಯರಿಂಗ್ ಕಾಲೇಜಿಗೆ, ಇಲ್ಲ ಇಲ್ಲೇ DCC ಬ್ಯಾಂಕ್ ಹೋದ್ರಿ ಅಂತಂದ್ರ ಇಟ್ಸ್ ಅ ಸಿಂಗಲ್ ಇನ್ಸ್ಟಿಟ್ಯೂಟ್, ಒಂದೇ ಐತಿ. ಬಟ್ ಬಿಲ್ಡಿಂಗ್ ಏನದಾವಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಬೇರೆ ಬೇರೆ ಇದನ್ನ ಕೊಟ್ಟಾರ. ಅಂದ್ರೆ ಅವೆರಡರ ನಡುವಿನ ಡಿಸ್ಟೆನ್ಸ್ ಏನಾಗುತ್ತೆ, ಜಾಸ್ತಿ ಆಗ್ತೈತಿ. That is one of the factor that needs to be addressed. And the third factor is the LANs differ in type. ಯಾಕಂದ್ರೆ ನಿಮಗೆ ಮ್ಯಾಕ್ ಲೇಯರ್ ಒಳಗೇನೆ ಬೇರೆ ಬೇರೆ ಪ್ರೋಟೋಕಾಲ್ಸ್ ಅದಾವ. ಯು ಕ್ಯಾನ್ ಯೂಸ್ ಡಿಫರೆಂಟ್ ಪ್ರೋಟೋಕಾಲ್ಸ್. ಈಥರ್ನೆಟ್ ಅನ್ನ ಯೂಸ್ ಮಾಡ್ಬೋದು, ಟೋಕನ್ ರಿಂಗ್ ಅನ್ನ ಯೂಸ್ ಮಾಡ್ಬೋದು, ವೈರ್ಲೆಸ್ ಯೂಸ್ ಮಾಡ್ಬೋದು, ರೈಟ್? ಸೊ ಲ್ಯಾನ್ಸ್ themselves may differ from each other. ಒಂದು ಲ್ಯಾನ್ ಇನ್ನೊಂದು ಲ್ಯಾನ್ ಇಂದ ಬೇರೆ ಇರಬಹುದು. ಈ ರೀತಿ ಎಲ್ಲ ಇದ್ದಾಗ ನಮಗೇನದಲ್ಲ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಅರೈಸ್ ಆಗ್ತಾವ. ದೀಸ್ ಆರ್ ದ ಮೇನ್ ಫ್ಯಾಕ್ಟರ್ಸ್ ದಟ್ ನೀಡ್ಸ್ ಟು ಬಿ ಅಡ್ರೆಸ್ಡ್. ನೀವು ಇರುವಂತ ಒಂದೇ ಲ್ಯಾನ್ ಅನ್ನ ಡಿವೈಡ್ ಮಾಡಿ ಎರಡು ಮಾಡಿ ಅವತನ್ನ ಜಾಯಿನ್ ಮಾಡ್ತೀರಿ ಅಂತಂದಾಗ ಏನು ಪ್ರಾಬ್ಲಮ್ ಬರಂಗಿಲ್ಲ. ಬಟ್ ವೆನ್ ಯು ಆರ್ ಗೋಯಿಂಗ್ ಟು join the departmental LANs,
ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಅಂತ ಹೇಳಿ ಕನ್ಸ್ಟ್ರಕ್ಟ್ ಮಾಡಿರುವಂತ ಲ್ಯಾನ್ ಅನ್ನ ನೀವೇನಾದ್ರೂ ಮರ್ಜ್ ಮಾಡಿ ಎಕ್ಸ್ಟೆಂಡೆಡ್ ಲ್ಯಾನ್ ಅಥವಾ ಬ್ರಿಡ್ಜ್ ಲ್ಯಾನ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಹೋದ್ರಿ ಅಂದ್ರೆ ಈ ಮೂರು ಮೇನ್ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತೀರಿ. ಒಂದು, ಹೈಯರ್ ಲೇಯರ್ ಒಳಗ್ ಬೇರೆ ಪ್ರೋಟೋಕಾಲ್ ಎಕ್ಸಿಸ್ಟ್ ಆಗ್ಬೋದು. ಎರಡನೇದು, ಅದೇ ಲೇಯರ್ ಒಳಗ್ ಅಂದ್ರೆ ಡೇಟಾ ಲಿಂಕ್ ಲೇಯರ್ ಒಳಗ್ ಲ್ಯಾನ್ ಈಸ್ ಜಾಯಿನ್ಡ್ ಆಟ್ ಡೇಟಾ ಲಿಂಕ್ ಲೇಯರ್. ನೀವು ಯಾವ ಲೇಯರ್ ಒಳಗ ಕನೆಕ್ಟಿವಿಟಿ ಎಸ್ಟಾಬ್ಲಿಷ್ ಮಾಡ್ತೀರಿ ಅನ್ನೋ ಬೇಸಿಸ್ ಮೇಲೆ the devices that are being used are also going to change. If the interconnection is in the physical layer, ನೀವು physical layer ಒಳಗೆ connection establish ಮಾಡ್ತಿದ್ರಿ ಎರಡು ಬೇರೆ ನೆಟ್ವರ್ಕ್ ನಡುವೆ ಅಂತಂದ್ರೆ at that time you are going to use repeaters for connectivity. I hope you remember. Ethernet ದ physical layer ನ ಸ್ಟಡಿ ಮಾಡಬೇಕಾದ್ರೂ ಕಲ್ತೇವಿ, ಆಮೇಲೆ ಟೋಕನ್ ಪಾಸಿಂಗ್ ನಾಗ ಕಲ್ತೇವಿ. If the connection is established at the physical layer, then connecting the device, ಎರಡನ್ನು ಕನೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಡಿವೈಸ್ ಯಾವುದು? ರಿಪೀಟರ್. ಅದೇ ನೀವು ಡೇಟಾ ಲಿಂಕ್ ಲೇಯರ್ ಒಳಗಡೆಗೆ ಯೂಸ್ ಮಾಡ್ತಿದ್ರಿ ಕನೆಕ್ಟಿವಿಟಿ ಅಂತಂದ್ರೆ there you are going to make use of bridges. ಡೇಟಾ ಲಿಂಕ್ ಲೇಯರ್ ಒಳಗೆ ಕನೆಕ್ಟಿವಿಟಿ ಎಸ್ಟಾಬ್ಲಿಷ್ ಮಾಡ್ತಿದ್ರಿ ಅಂತಂದ್ರೆ ಅಲ್ಲೇ ಬ್ರಿಡ್ಜಸ್ ಅನ್ನ ಯೂಸ್ ಮಾಡ್ತೀವಿ. ಅದೇ ಕನೆಕ್ಟಿವಿಟಿ ನೆಟ್ವರ್ಕ್ ಲೇಯರ್ ಒಳಗೆ ಎಸ್ಟಾಬ್ಲಿಷ್ ಮಾಡ್ತಿದ್ವಿ ಅಂದ್ರೆ ಯು ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ರೂಟರ್. ಯು ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ರೂಟರ್. ಇದನ್ನ ಬಿಟ್ಟು ಹೈಯರ್ ಲೇಯರ್ಸ್ ನಾಗ if you are going to establish the connectivity between two networks at a transport application, higher layers naga maximum ಅಂತಂದ್ರೆ ಟ್ರಾನ್ಸ್ಪೋರ್ಟ್ ನಾಗೇನೆ ಮಾಡ್ತಾರೆ, ಅದಕ್ಕಿಂತ ಮ್ಯಾಲಿನ ಲೇಯರ್ಸ್ ನಾಗ ಕನೆಕ್ಟಿವಿಟಿ ಎಸ್ಟಾಬ್ಲಿಷ್ ಮಾಡಂಗಿಲ್ಲ ಬಿಕಾಸ್ ದೇ ಆರ್ ಎಂಡ್ ಟು ಎಂಡ್ ಲೇಯರ್ಸ್. ಸೊ ಹೈಯರ್ ಲೇಯರ್ಸ್ ನಾಗ ಮಾಡ್ತಿದ್ರಿ ಅಂದ್ರೆ you are going to make use of a device called as gateway which is used for security purpose. ಇದನ್ನ ನಾವು ಸೆಕ್ಯೂರಿಟಿ ಸಲುವಾಗಿ ಫೈರ್ ವಾಲ್ಸ್ ಅಥವಾ ಗೇಟ್ವೇ ಅಂತ ಏನ್ ಕರಿತೀವಲ್ಲ, ಫಿಲ್ಟರ್ಸ್, ದೇ ವರ್ಕ್ ಆಸ್ ಅ ಫಿಲ್ಟರ್ಸ್. ಸೊ ಹೈಯರ್ ಲೇಯರ್ ನಾಗ ನೀವು ನೆಟ್ವರ್ಕ್ಸ್ ಅನ್ನ ಕನೆಕ್ಟ್ ಮಾಡ್ತಿದ್ರಿ, ಒಂದಕ್ಕೆ ಒಂದು ಇಂಟರ್ ಕನೆಕ್ಟ್ ಮಾಡ್ತಿದ್ರಿ ಅಂದ್ರೆ ಅಲ್ಲೇ ಗೇಟ್ವೇನ ಯೂಸ್ ಮಾಡ್ತೀವಿ. ಡಿಪೆಂಡಿಂಗ್ ಅಪಾನ್ ದ ಲೇಯರ್ ಇನ್ ವಿಚ್ ದ ಕನೆಕ್ಟಿವಿಟಿ ಇಸ್ ಎಸ್ಟಾಬ್ಲಿಷ್, ದ ಡಿವೈಸಸ್ ಆರ್ ಗೋಯಿಂಗ್ ಟು ಡಿಫರ್. ನೀವು ಯಾವ ಲೇಯರ್ನಾಗ ಕನೆಕ್ಟಿವಿಟಿ ಎಸ್ಟಾಬ್ಲಿಷ್ ಮಾಡ್ತೀರಿ ಅನ್ನೋ ಬೇಸಿಸ್ ಮೇಲೆ ಯಾವ ಡಿವೈಸ್ ಅನ್ನ ಯೂಸ್ ಮಾಡ್ತೀವಿ ಅನ್ನೋದು ಚೇಂಜ್ ಆಗ್ತಿದೆ. ಫಿಸಿಕಲ್ ಲೇಯರ್ ನಾಗ ಮಾಡ್ತಿದ್ರಿ ಅಂದ್ರೆ ರಿಪೀಟರ್ಸ್ ಅನ್ನ ಯೂಸ್ ಮಾಡ್ತಾರ, ಡೇಟಾ ಲಿಂಕ್ ಲೇಯರ್ ಒಳಗೆ ಮಾಡ್ತಿದ್ರಿ ಅಂತಂದ್ರೆ ಬ್ರಿಡ್ಜಸ್ ಅನ್ನ ಯೂಸ್ ಮಾಡ್ತಾರ. ಇಫ್ ಇಟ್ ಈಸ್ ಇನ್ ದ ನೆಟ್ವರ್ಕ್ ಲೇಯರ್ ದೆನ್ ರೂಟರ್ ಈಸ್ ಬೀಯಿಂಗ್ ಯೂಸ್ಡ್, ಅಂಡ್ ಇಫ್ ಇಟ್ ಈಸ್ ಅಟ್ ದ ಹೈಯರ್ ಲೇಯರ್ಸ್ ಅದರ್ ದೆನ್ physical data link or a network layer, then you are going to make use of a gateway. ಮೂರು ರಿಕ್ವೈರ್ಮೆಂಟ್ಸ್ ಅಥವಾ ಮೂರು ಫ್ಯಾಕ್ಟರ್ಸ್ ಎಫೆಕ್ಟ್ ಮಾಡ್ತಾವ ಅಂತ ಹೇಳ್ದೆ ನಾ. ನೆಟ್ವರ್ಕ್ ಲೇಯರ್ ಒಳಗೆ ಯಾವ ಪ್ರೋಟೋಕಾಲ್ ಅನ್ನ ಯೂಸ್ ಮಾಡ್ತೀವಿ ಅಥವಾ ಪ್ರೆಸೆಂಟ್ ಇದ್ದಿದ್ದರೊಳಗೆ ಯಾವ ಪ್ರೋಟೋಕಾಲ್ಸ್ ಅನ್ನ ಯೂಸ್ ಮಾಡ್ಲಿಕ್ಕತ್ತೀವಿ, ಇಲ್ಲ ಅಂತಂದ್ರ ಅವು ಲ್ಯಾನ್ ಬೇರೆ ಬೇರೆ ಬಿಲ್ಡಿಂಗ್ ಒಳಗ ಅದಾವು ಅನ್ನೋದು. These are the 3 points that needs to be addressed. So these 3 requirements can be met by bridges. ಈ ಮೂರು ರಿಕ್ವೈರ್ಮೆಂಟ್ ಅನ್ನು ಫುಲ್ಫಿಲ್ ಮಾಡೋದು ಯಾರು? ಬ್ರಿಡ್ಜ್ ಇದನ್ನ ಫುಲ್ಫಿಲ್ ಮಾಡ್ತೈತಿ. So we are going to make use of bridge. ಅದೇನ್ ಮಾಡ್ತೈತಿ, ಒಂದು ಪೋರ್ಟ್ ಮೇಲೆ ಫ್ರೇಮ್ ಅನ್ನ ತಗೊಂತೈತಿ. If at all any conversions are required, why do we need conversions? If at all the higher layer is going to make use of different protocol, ಒಂದೇ ಲ್ಯಾನ್ ಒಳಗ ಬೇರೆ ಪ್ರೋಟೋಕಾಲ್, ಎರಡನೇ ಲ್ಯಾನ್ ಒಳಗ ಹೈಯರ್ ಲೇಯರ್ ನಾಗ ಬೇರೆ ಪ್ರೋಟೋಕಾಲ್ ಅನ್ನ ಯೂಸ್ ಮಾಡ್ತಿದ್ವಿ ಅಂತಂದ್ರ ಅಲ್ಲಿ ಕನ್ವರ್ಷನ್ ಅವಶ್ಯಕತೆ ಇರ್ತೈತಿ. ಆ ಕನ್ವರ್ಷನ್ ಕೆಲಸನೂ ಮಾಡ್ತೈತಿ ಬ್ರಿಡ್ಜ್. It is going to do the conversion task. So for that reason, ನೀವೇನು ಮ್ಯಾಕ್ PDUs ಅನ್ನ ಯೂಸ್ ಮಾಡ್ತಿಲ್ಲ, ಮ್ಯಾಕ್ ಲೇಯರ್ ಪ್ರೋಟೋಕಾಲ್ ಡೇಟಾ ಯೂನಿಟ್, ಅದ್ರ ಒಳಗಡೆಗೆ ಇರುವಂತ ಅಡ್ರೆಸ್ ಅನ್ನ ನೋಡಿ ಅದು ಎಲ್ಲಿ ಕಳಿಸ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಏನ್ ಮಾಡ್ತೈತಿ, ಕಳಿಸ್ತೈತಿ. And for that reason, we are going to make use of the port numbers. We are going to make use of port numbers. I hope you remember port number. Logical link control layer ನಾಗ ಹೇಳಿದ್ದೆ, ಒಂದ್ ಪರ್ಟಿಕ್ಯುಲರ್ ಸಿಸ್ಟಮ್ ಅನ್ನ ಐಡೆಂಟಿಫೈ ಮಾಡಿದ್ಮೇಲೆ ಅದ್ರೊಳಗಿರುವಂತ ಪ್ರೊಸೆಸ್ ಅನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಪೋರ್ಟ್ ನಂಬರ್ಸ್ ಅನ್ನ ಯೂಸ್ ಮಾಡ್ಕೊಂತೀವಿ. ಎವ್ರಿ ಬ್ರಿಡ್ಜ್ ವಿಲ್ ಬಿ ಹ್ಯಾವಿಂಗ್ ಇನ್ಪುಟ್ ಪೋರ್ಟ್ ಅಂಡ್ ಔಟ್ಪುಟ್ ಪೋರ್ಟ್. ಯಾವ ಪೋರ್ಟ್ ಯಾವ್ದು ಪರ್ಟಿಕ್ಯುಲರ್ ಲ್ಯಾನಿಗೆ ಕನೆಕ್ಟ್ ಆಗೈತಿ ಅನ್ನೋ ಬೇಸಿಸ್ ಮೇಲೆ ಏನ್ ಮಾಡ್ತಾರ, ಬಂದಿರುವಂತಹದನ್ನ ಎಲ್ಲಿ ಫಾರ್ವರ್ಡ್ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಏನ್ ಮಾಡ್ತೈತಿ, ಆ ಬ್ರಿಡ್ಜ್ ಕರೆಕ್ಟ್ ಆಗಿ ಮುಂದ ಫಾರ್ವರ್ಡ್ ಮಾಡ್ತೈತಿ.
There are two LANs, LAN 1 and LAN 2, which are interconnected through the bridge. ಈ particular figure in ಪೂರ್ತಿ ತೋರಿಸ್ತಿದ್ದಲ್ಲ, this is what is called as extended LAN or bridged LAN. This LAN and this LAN are together bridged. Bridged ಅಂದ್ರೆ ಏನು, ಎರಡರ ನಡುವೆ ಕನೆಕ್ಟಿವಿಟಿನ ಎಸ್ಟಾಬ್ಲಿಷ್ ಮಾಡೇವಿ. ಇದರಿಂದ through the help of a device called as bridge. LAN 1 contains 3 stations, S1, S2, S3. ಆಮೇಲೆ LAN 2 ಒಳಗೆ ಎಷ್ಟು ಅದಾವ, 3 ಸ್ಟೇಷನ್ಸ್ ಅದಾವ, S4, S5 and S6. And as you know, LANs probably work in a broadcast manner. That means ಒಂದು ಫ್ರೇಮ್ ಟ್ರಾನ್ಸ್ಫರ್ ಮಾಡಿದ್ದು ಎಲ್ಲದಕ್ಕೂ ಹೋಗಿ ರೀಚ್ ಆಗ್ತೈತಿ. ಯಾರ್ದು ಅಡ್ರೆಸ್ ಮ್ಯಾಚ್ ಆಗ್ತೈತಿಲ್ಲ ಅವರು ಆ ಪರ್ಟಿಕ್ಯುಲರ್ ಪ್ಯಾಕೆಟ್ ನ ಓಪನ್ ಮಾಡಿ ನೋಡ್ತಾರೆ. And even the connecting devices also work in a promiscuous mode. Promiscuous mode ಅಂತಂದ್ರೆ ಏನು, it is open for everyone. ಏನೇ ಟ್ರಾನ್ಸ್ಫರ್ ಆದ್ರೂ ಅದು ಎಲ್ಲರಿಗೂ ಕೇಳಿಸ್ತಿರ್ತೈತಿ, ಎಲ್ಲರಿಗೂ ಕಾಣಿಸ್ತಿರ್ತೈತಿ, ರೈಟ್? Whenever any station transfers the data, ಯಾವಾಗ ಒಂದು ಫ್ರೇಮ್ ಅನ್ನ ಟ್ರಾನ್ಸ್ಫರ್ ಮಾಡ್ತೈತಿ, ಯಾವ ಬೇಕಾದ ಸ್ಟೇಷನ್ ಇರ್ಲಿ, ಅದು ಏನಾಗುತ್ತ, it will be heard to everyone on the LAN and it will be even heard to the bridge that is connected. ಇಲ್ಲಿ ಈ ಬ್ರಿಡ್ಜ್ ಏನದಲ್ಲ, ಕನ್ಸಿಡರ್ ದಿಸ್ ಒನ್ ಆಸ್ B1, bridge 1. It will be hearing or it will be receiving all the frames that have been transmitted on LAN 1 as well as LAN 2. ಯಾಕೆ ಇದು ಎರಡಕ್ಕೂ ಕನೆಕ್ಟೆಡ್ ಅದ. Port 1 is connected to LAN 1 and port 2 is connected to LAN 2. So ಹೀಗಾಗಿ ನೀವು LAN ಒಳಗ ಏನೇ ಡೇಟಾ ಕಮ್ಯುನಿಕೇಟ್ ಆದ್ರೂ ಕೂಡ ಬ್ರಿಡ್ಜ್ 1 ಗೆ ಗೊತ್ತಾಗ್ತೈತಿ. B1 ಗೆ LAN 2 ಒಳಗೆ ಏನೇ ಕಮ್ಯುನಿಕೇಶನ್ ಆದ್ರೂ ಕೂಡ that will be heard by the bridge B1. And depending upon that, ಎರಡು ಕೇಳಿಸ್ತಾವು ಅನ್ನೋ ಕಾರಣಕ್ಕೆ ಈ ಕಡೆ ಯಾವ್ದಾದ್ರು ಬಂತು ಅಂದ್ರೆ ಅದೇನ್ ಮಾಡ್ತೈತಿ, ಅದರದ ಡೆಸ್ಟಿನೇಷನ್ ಅಡ್ರೆಸ್, ಸೋರ್ಸ್ ಅಡ್ರೆಸ್ ಅನ್ನ ನೋಡ್ತೈತಿ, where it has to go. Consider for example, the frame has come from S1 and destination address is S4. S1 ಇಂದ ಹೊಂಟೈತಿ, S4 ಗೆ ಹೋಗಿ ಮುಟ್ಬೇಕು. S1 ಇಲ್ಲಿ ಹಾಕಿದ ತಕ್ಷಣ it will be received by everyone. ಅದು ಇಲ್ಲಿಂದ ಏನಾಗ್ತೈತಿ, port 1 through bridge 1 ಗೆ ಬರ್ತೈತಿ. Then it will see where is the destination, it is S4. That means it is not present in this particular LAN. So ನನ್ನ ಕೆಲಸ ಈಗ ಶುರು ಆಗ್ತೈತಿ. ಅದು ಇಲ್ಲೇ ಎಲ್ಲರೇ ಇತ್ತು ಅಂದ್ರೆ ಬ್ರಿಡ್ಜ್ ಕೆಲಸ ಇರಂಗಿಲ್ಲ, ಯಾಕಂದ್ರೆ it will be heard by everyone on the same LAN. ಸೊ ಯಾರ್ದ ಡೆಸ್ಟಿನೇಷನ್ ಅಡ್ರೆಸ್ ಐತಿ ಅವ್ರು ಅದನ್ನ ತಗೊಂತಿದ್ರು. ಆದ್ರ ನಾನ್ ಕಳ್ಸಿರುವಂತ ಡೆಸ್ಟಿನೇಷನ್ LAN 1 ಒಳಗ ಇಲ್ಲ ಅಂದ್ರ ಬ್ರಿಡ್ಜ್ 1 ಅದ ಕೆಲಸ ಶುರು ಆಗುತ್ತೆ. ಅದು ಪೋರ್ಟ್ 1 ಇಂದ ತಗೊಂಡು that frame will be put on port 2. ಅದು port 2 through ಎಲ್ಲಿ ಬರ್ತೈತಿ, LAN 2 ಒಳಗ ಬರ್ತೈತಿ. And then everyone will listen to that. So S4 address match ಆಗ್ತೈತಿ, ಅದು ತಗೊಂತೈತಿ. In this way the bridge is going to work. ಏನ್ ಮಾಡ್ತೈತಿ, ಬ್ರಿಡ್ಜ್ ಬಂದಿರುವಂತ ಫ್ರೇಮ್ ಅದ ಡೆಸ್ಟಿನೇಷನ್ ಅಡ್ರೆಸ್ ಅನ್ನ ನೋಡಿ ಡಿಸೈಡ್ ಮಾಡ್ತೈತಿ whether it has to be forwarded or there is no need of forwarding. ಯಾವಾಗ ಫಾರ್ವರ್ಡ್ ಮಾಡ್ತೈತಿ ಅದು, if at all the destination is on the other way, ಬೇರೆ ಪೋರ್ಟ್ ಗೆ ಕನೆಕ್ಟೆಡ್ ಇತ್ತು ಅಂತಂದ್ರೆ ಅಷ್ಟೇ ಅದನ್ನ ಮುಂದೆ ಫಾರ್ವರ್ಡ್ ಮಾಡ್ತೈತಿ. ಯಾವ ಪೋರ್ಟ್ ಇಂದ ಬಂದೈತಿ ಅದೇ ಪೋರ್ಟ್ ಗೆ ಡೆಸ್ಟಿನೇಷನ್ ಕನೆಕ್ಟ್ ಇತ್ತು ಅಂತಂದ್ರೆ ಏನು ಕೆಲಸ ಮಾಡಂಗಿಲ್ಲ. ಇಟ್ ಈಸ್ ಜಸ್ಟ್ ಕೀಪಿಂಗ್ ಇಟ್ ಸೆಲ್ಫ್ ಸೈಲೆಂಟ್, ಸುಮ್ಮನೆ ಇದ್ಬಿಡ್ತೈತಿ, ಯಾಕಂದ್ರೆ ಅದು ಹೋಗಿ ಡೆಸ್ಟಿನೇಷನ್ ಅನ್ನ ರೀಚ್ ಆಗಿರ್ತೈತಿ. ದಿಸ್ ಈಸ್ ವಾಟ್ ಈಸ್ ದ ವರ್ಕ್ ಆಫ್ ಬ್ರಿಡ್ಜ್. ಅಂಡ್ ಬ್ರಿಡ್ಜಸ್ ಆರ್ ಆಫ್ 2 types. ಎರಡು ಬ್ರಿಡ್ಜಸ್ ಬರ್ತಾವ ಟೈಪ್ಸ್. ಒಂದು ಟ್ರಾನ್ಸ್ಪರೆಂಟ್ ಬ್ರಿಡ್ಜ್, ಇನ್ನೊಂದು ಸೋರ್ಸ್ ರೂಟಿಂಗ್ ಅಂತ ಹೇಳಿ. One is transparent bridge and another one is source routing bridges. What is the difference between transparent bridge and another one is source routing? One is transparent and another one is source routing bridges. Transparent, as the name indicates, it is the users or the stations will never get to know that there is a bridge in between. ಇವಾಗ S1 ಗೆ ಆಗ್ಲಿ S4 ಗೆ ಆಗ್ಲಿ ಕಮ್ಯುನಿಕೇಶನ್ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿರ್ತೈತಿ ಅಂದ್ರೆ they think that they are communicating with each other directly. ಅವು ಎರಡರ ನಡುವ ಅವು ಬೇರೆ ಬೇರೆ ಲ್ಯಾನ್ ಒಳಗ ಅದಾವು, ಅವ್ರ ನಡುವ ಒಂದು ಬ್ರಿಡ್ಜ್ ಅದ ಅನ್ನೋದ್ರ ಬಗ್ಗೆ ಅವ್ ಐಡಿಯಾನೇ ಇರಂಗಿಲ್ಲ. ಅಷ್ಟು ಫ್ಲೆಕ್ಸಿಬಲ್ ವೇ ಒಳಗ ವರ್ಕ್ ಆಗ್ತೈತಿ. The transparent bridge is going to be very transparent. It will not be giving any hint to the users that it exists between them.
ಆ ಎರಡು ಸಿಸ್ಟಮ್ ನಡುವೆ ಒಂದು ಬ್ರಿಡ್ಜ್ ಎಕ್ಸಿಸ್ಟ್ ಆಗ್ತೈತಿ ಅನ್ನೋದು ಕೂಡ ಯೂಸರ್ಸ್ ಗೆ ಗೊತ್ತಾಗ್ಲಾರ್ದ ರೀತಿಯಾಗಿ ವರ್ಕ್ ಮಾಡ್ತೈತಿ. ಅಂಡ್ ಎವ್ರಿ ವರ್ಕ್ ವಿಲ್ ಬಿ ಕ್ಯಾರಿಡ್ ಔಟ್ ಬೈ ದ ಬ್ರಿಡ್ಜ್ ಇಟ್ ಸೆಲ್ಫ್. ರೂಟ್ ಅನ್ನ ಡಿಸೈಡ್ ಮಾಡೋದು, ಫಾರ್ವರ್ಡ್ ಮಾಡೋದು, ಯಾವ ಪೋರ್ಟಿಗೆ ಸಿಸ್ಟಮ್ ಕನೆಕ್ಟೆಡ್ ಅದ ಅಂತ ಹೇಳಿ ತಿಳ್ಕೊಳ್ಳೋ ಕೆಲಸ, ಎಲ್ಲಾ ಕೆಲಸನು ಏನ್ ಮಾಡ್ತೈತಿ, ಬ್ರಿಡ್ಜ್ ಮಾಡ್ತೈತಿ. ಸ್ಟೇಷನ್ಸ್ ವಿಲ್ ನಾಟ್ ಬಿ ಗಿವನ್ ಎನಿ ವರ್ಕ್. ಅವಕ್ ಬರೇ ಏನು ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ರಿ, ಸೋರ್ಸ್ ಡೆಸ್ಟಿನೇಷನ್ ಅಡ್ರೆಸ್ ಅನ್ನ ಹಾಕಿ ನೆಟ್ವರ್ಕ್ ಮೇಲೆ ಬಿಡೋ ಕೆಲಸ ಅಷ್ಟೇ ಅವ್ರದ್ದಿರ್ತೈತಿ. ಎಲ್ಲಿ ಸ್ಟೇಷನ್ ಕನೆಕ್ಟೆಡ್ ಅದ, ಯಾವ ಪರ್ಟಿಕ್ಯುಲರ್ ಬ್ರಿಡ್ಜ್ ಕನೆಕ್ಟೆಡ್ ಅದ, ಮುಂದ್ ಫಾರ್ವರ್ಡ್ ಮಾಡ್ಬೇಕು ಅಥವಾ ಇಲ್ವೋ, ಎಲ್ಲಾ ಕೆಲಸನು ಏನ್ ಮಾಡ್ತೈತಿ, ಬ್ರಿಡ್ಜ್ ಇಸ್ ಗೋಯಿಂಗ್ ಟು ಡೂ. Whereas the source routing bridge ಒಳಗ the sender, the source ಯಾರು ಫ್ರೇಮ್ ಅನ್ನ ಟ್ರಾನ್ಸ್ಫರ್ ಮಾಡ್ತಿರ್ತಾರ, from where the transmission will start, they itself have to put the path. ಅವರೇ ನಮ್ಮ ಫ್ರೇಮ್ ಒಳಗಡೆಗೆ ಎಲ್ಲೆಲ್ಲಿ ಹಾಯ್ದು ಹೋಗ್ಬೇಕು, ನೆಕ್ಸ್ಟ್ ಯಾರ ಹತ್ರ ಹೋಗ್ಬೇಕು, ಅಮ್ಮ ಮುಂದೆ ಯಾರಿಗೆ ಕೊಡ್ಬೇಕು, ಪೂರ್ತಿ ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್ ಫುಲ್ ಪಾತ್ ವಿಲ್ ಬಿ ಸ್ಪೆಸಿಫೈಡ್ ಬೈ ದ ಸೆಂಡರ್. ಇಲ್ಲಿ ಎಲ್ಲಾ ಕೆಲಸನು ಸೋರ್ಸೇ ಮಾಡ್ತೈತಿ. ಅದ್ರ ಸಲುವಾಗಿ ಇದನ್ನ ಏನ್ ಹೇಳ್ತಾರ, ಸೋರ್ಸ್ ರೂಟಿಂಗ್ ಬ್ರಿಡ್ಜಸ್. ಬ್ರಿಡ್ಜ್ ಕೆಲಸ ಏನು, ಬರೀ ತಗೊಳ್ಳೋದು, ಎಲ್ಲಿ ಕಳ್ಸಂದಾರ ಅಲ್ಲಿ ಕಳ್ಸೋದು ಅಷ್ಟೇ ಮಾಡ್ತೈತಿ. ಆದ್ರೆ ಟ್ರಾನ್ಸ್ಪರೆಂಟ್ ಬ್ರಿಡ್ಜ್ ಒಳಗ ಅದಲ್ಲ. They are going to do all the work. So the main functionality that is being carried out by the transparent bridges are, transparent bridge ಏನೇನ್ ಕೆಲಸನ ಮಾಡ್ತೈತಿ. First thing is forwards frames from one LAN to another. ಈಗ ಇಲ್ಲಿ ತೋರಿಸಿದ್ನಲ್ಲ, LAN 1 ಇಂದ LAN 2 ಗೆ ಫಾರ್ವರ್ಡ್ ಮಾಡಿ. So it is going to forward the frames from one LAN to another, and then learns where stations are attached to the LAN. ಅದು ತಾನೇ ತಿಳ್ಕೊಂತೈತಿ. ಇಲ್ಲಿ ಯೂಸರ್ ಇಂಟರ್ವೆನ್ಷನ್ ಅದ ಅವಶ್ಯಕತೆ ಇಲ್ಲ. It itself will learn where exactly the stations are attached. Okay, S1 ಎಲ್ಲೈತಿ, it is connected to port 1. S6 ಎಲ್ಲೈತಿ, it is connected to port 2. That means it is in the LAN 2. S2 it is in the LAN 1. LAN 1 ಅಂದ್ರೆ ಎಲ್ಲಿಂದ ಕಳಿಸ್ಬೇಕು ನಾನು, through the port 1. So ಇದು ಎಲ್ಲಾನು ತಾನೇ ತಿಳ್ಕೊಂತೈತಿ. And then prevents loops in the topology. Loops ಅಂದ್ರೆ ಏನು, ಸೈಕಲ್. ಇದ್ರೊಳಗೆ DMS ಒಳಗೆ ಲೂಪ್ಸ್ ಕಲ್ತಿರೇನಾ? This is what is called as loop. Consider system S1 is connected to bridge 1, then bridge 1 is connected to system S2 or LAN S2, and S2 is connected to bridge 2, and bridge 2 is connected to S1. ಇಲ್ಲೇನಾಯ್ತು, ಸೈಕಲ್ ಫಾರ್ಮ್ ಆಯ್ತು. ನಾವೇನ್ ಮಾಡ್ಲಿಕ್ಕೆ, ಇಲ್ಲೇ ಸುತ್ತ ಹಾಕ್ಲಿಕ್ಕೆ ಇದನ್ನ ಬಿಟ್ಟು ಹೊರಗೆ ಬರ್ಲಿಕ್ಕತ್ತಿಲ್ಲ, ರೈಟ್? ಸೊ ಈ ರೀತಿಯಾದಂತ ಬ್ರಿಡ್ಜ್ ಅನ್ನ, ಸಾರಿ ಲೂಪ್ಸ್ ಆರ್ ಸೈಕಲ್ಸ್ ಅನ್ನ ಪ್ರಿವೆಂಟ್ ಮಾಡ್ತೈತಿ. ಈ ರೀತಿ ಲೂಪ್ಸ್ ಅಥವಾ ಸೈಕಲ್ಸ್ ಇತ್ತು ಅಂತಂದ್ರೆ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಯು ಹ್ಯಾವ್ ಅನ್ ಅಲ್ಗೋರಿದಮ್ ವಿಚ್ ಈಸ್ ಕಾಲ್ಡ್ ಆಸ್ ಸ್ಪ್ಯಾನಿಂಗ್ ಟ್ರೀ ಅಲ್ಗೋರಿದಮ್. ಅದನ್ನ ಇಂಪ್ಲಿಮೆಂಟ್ ಮಾಡಿ ಏನ್ ಮಾಡ್ತೈತಿ, ಈ ರೀತಿಯಾದಂತ ಲೂಪ್ಸ್ ಅಥವಾ ಸೈಕಲ್ಸ್ ಇದ್ದು ಅಂತಂದ್ರೆ ಅದನ್ನ ಎಲಿಮಿನೇಟ್ ಮಾಡ್ತೈತಿ. ಸೊ one of the functionality that is given to transparent bridge is preventing or eliminating the loops. ಒಂದು ಲೈನ್ ಇಂದ ಇನ್ನೊಂದು ಲೈನಿಗೆ ಫ್ರೇಮ್ಸ್ ಅನ್ನ ಫಾರ್ವರ್ಡ್ ಮಾಡೋ ಕೆಲಸ. ಎರಡನೇದು ಎಕ್ಸಾಕ್ಟ್ ಲೊಕೇಶನ್ಸ್ ಎಲ್ಲೆಲ್ಲಿ ಅದಾವು ಸ್ಟೇಷನ್ಸ್ ಅನ್ನೋದನ್ನ ತಿಳ್ಕೊಳ್ಳೋದು, ವಿಚ್ ಇಸ್ ಕಾಲ್ಡ್ ಆಸ್ ಲರ್ನಿಂಗ್. And for that it is going to use a learning method, and then it is going to prevent or eliminate if there are any loops. ಏನಾದ್ರೂ ಲೂಪ್ಸ್ ಎಕ್ಸಿಸ್ಟ್ ಆಗ್ತಿದ್ದು ಅಂದ್ರೆ ಆ ಲೂಪ್ಸ್ ಅನ್ನ ಏನ್ ಮಾಡ್ತೈತಿ, ಎಲಿಮಿನೇಟ್ ಮಾಡ್ತೈತಿ. ಓಕೆ, ಫಸ್ಟ್ ಫಂಕ್ಷನಾಲಿಟಿ ಮತ್ತು ಸೆಕೆಂಡ್ ಫಂಕ್ಷನಾಲಿಟಿ ಏನದಾವು, ಲೊಕೇಶನ್ ಅನ್ನ ತಿಳ್ಕೊಳ್ಳೋದು, ಆಮೇಲೆ ಫಾರ್ವರ್ಡ್ ಮಾಡೋ ಕೆಲಸ. ದಟ್ ಈಸ್ ಒಂದು ಲೈನ್ ಇಂದ ಇನ್ನೊಂದು ಲೈನಿಗೆ ಮಾಡಬೇಕೋ ಇಲ್ವೋ ಅಂತ. ಅದು ಮಾಡಬೇಕೋ ಇಲ್ವೋ ಅನ್ನೋದು ಅದಕ್ಕೆ ಯಾವಾಗ ಗೊತ್ತಾಗ್ತೈತಿ, ವೆನ್ ಇಟ್ ನೋಸ್ ಎಕ್ಸಾಕ್ಟ್ ಲೊಕೇಶನ್. ಎಲ್ಲದ ಸ್ಟೇಷನ್ ಅನ್ನೋದು ಲೊಕೇಶನ್ ಗೊತ್ತಿತ್ತು ಅಂತಂದ್ರೆ ಮುಂದೆ ಫಾರ್ವರ್ಡ್ ಮಾಡಬೇಕು ಅಥವಾ ತಂತಾನೆ ಹೋಗಿ ರೀಚ್ ಆಗ್ತಿತ್ತು. ಮುಂದೆ ಫಾರ್ವರ್ಡ್ ಮಾಡಬೇಕಿತ್ತು ಅಂದ್ರೆ ಯಾವ ಪೋರ್ಟ್ ಮೇಲೆ ಫಾರ್ವರ್ಡ್ ಮಾಡಬೇಕು, ಇದು ಎಲ್ಲ ಗೊತ್ತಾಗ್ತಾವ, ಹೌದಾ? ಅದು ಎಲ್ಲ ಗೊತ್ತಾಗಬೇಕು ಅಂತಂದ್ರೆ ಇವನ್ ಹತ್ರ ಒಂದು ಸ್ವಲ್ಪ ನಾಲೆಜ್ ಬೇಕು. ಏನದು ನಾಲೆಜ್? ಇಟ್ ಶುಡ್ ನೋ ದ ಲೊಕೇಶನ್ಸ್. ಅಂಡ್ ಹೌ ಇಟ್ ಈಸ್ ಗೋಯಿಂಗ್ ಟು ಗೆಟ್ ದಟ್ ನಾಲೆಜ್? There will be a table present in the bridge which is called as a forward table. ಏನಂತ ಕರಿತೀವಿ? A table which is called as a forward table will be present in every bridge.
which contains the station address, MAC address ಅನ್ನು ಇಲ್ಲಿ particularly ನಾವು define ಮಾಡೋದು ಯಾವುದನ್ನ ಯೂಸ್ ಮಾಡಿ ರೆಫರ್ ಮಾಡ್ತೇವೆ ಸಿಸ್ಟಮ್ಸ್ ಅನ್ನ ಅಂದ್ರೆ it is through the MAC addresses. ಸಿಸ್ಟಮ್ ದ MAC address ಆಮೇಲೆ ಅದು ಯಾವ ಪೋರ್ಟಿಗೆ ಕನೆಕ್ಟೆಡ್ ಅದ. This information will be present in a table which is called as forward table. There will be a table which is called as a forward table, which contains two entries. One is address of the station and another one is the port to which it is connected. Ivaga ನೀವು bridge 1 ತಗೊಂಡ್ರಿ ಅಂತಂದ್ರೆ S1 is connected to P1, S2 P1, S3 P1, S4 P2, S5 P2 and S6 P2. This will be the forward table for bridge 1. ನಿನಗೆ ಎಲ್ಲಿ ಹೋಗಬೇಕಾಗಿತ್ತು S2 ಕಳಿಸಬೇಕು ಏನಾದರೂ ಡೇಟಾ. Okay, that means you need to forward it on port number 1. If you want to send any frame to S6, then it should be forwarded on P2, port number 2. So ಈ ಟೇಬಲ್ ಅನ್ನ ನೋಡ್ಕೊಂಡು ಅದು ಡಿಸೈಡ್ ಮಾಡ್ತೈತಿ ಯಾವ ಕಡೆ ಕಳಿಸ್ಬೇಕು. ಒಂದು ಲ್ಯಾನ್ ಇಂದ ಇನ್ನೊಂದು ಲ್ಯಾನಿಗೆ ಹೋಗುವ ಅವಶ್ಯಕತೆ ಇತ್ತು ಅಂದ್ರೆ ಬ್ರಿಡ್ಜ್ ತನ್ನ ಕೆಲಸನ ಮಾಡ್ತೈತಿ. ಇಲ್ಲ ಸೇಮ್ ಲ್ಯಾನ್ ಒಳಗೇನೆ ಸೋರ್ಸ್ ಮತ್ತೆ ಡೆಸ್ಟಿನೇಷನ್ ಪ್ರೆಸೆಂಟ್ ಇತ್ತು ಅಂದ್ರೆ bridge does not do any work. So this is what is called as forward table. Okay, ಬೇಕು ಅಂತ ಹೇಳಿದ್ವಿ. ಎಲ್ಲಿಂದ ಬರ್ತೈತಿ ಇದು? The table is present, but how does that table come or how it is created? There are two options. One, network administrator ಯಾವಾಗ ಕಾನ್ಫಿಗರ್ ಮಾಡ್ತಾನ ನೆಟ್ವರ್ಕ್ ಅನ್ನ ಆ ಟೈಮ್ ದಾಗ ಬ್ರಿಡ್ಜ್ ಒಳಗ ಒಂದು ರೆಡಿ ಮಾಡಿ ಟೇಬಲ್ ಅನ್ನ ಇಡಬಹುದು. ಒಂದು ಆಪ್ಷನ್. ಓಕೆ, ಫಸ್ಟ್ ಟೈಮ್ ನಾನು ನೆಟ್ವರ್ಕ್ ಅನ್ನ ಕಾನ್ಫಿಗರ್ ಮಾಡಿದೆ. ಅವಾಗ 4 ಬ್ರಿಡ್ಜಸ್ ಅದಾವು. 4 ಬ್ರಿಡ್ಜಿಗೂ ಒಂದೊಂದು B1, B2, B3, B4. Okay, 4 tables are constructed and they are respectively kept in those bridges. Right. One HUD system, one HUD stations into 4 bridge idu, everything is running perfectly. But next, in a 2 station add adu. ಅವು ಎಲ್ಲ ಆಡ್ ಆಗ್ಯಾವು ಅನ್ನೋದು ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ ಗೊತ್ತಿರ್ತೈತೆ. ಮತ್ತೇನ್ ಮಾಡ್ಬೇಕು, 4 ಟೇಬಲ್ ಅನ್ನು ವಾಪಸ್ ತಗೋಬೇಕು, 4 ಟೇಬಲ್ ಅನ್ನು ಅಪ್ಡೇಟ್ ಮಾಡ್ಬೇಕು, ಮತ್ ಹೊಳ್ಳಿ 4 ಟೇಬಲ್ ಅನ್ನು ಸ್ಟೋರ್ ಮಾಡ್ಬೇಕು. Every time a system is added, a system is removed or the configuration changes. Bridge 1 ಒಳಗಿದ್ದು bridge 2 ಗೆ ಅಟ್ಯಾಚ್ ಆಯ್ತು, ಇಲ್ಲ bridge 2 ಒಳಗಿದ್ದು ಹೋಗಿ bridge 4 ಗೆ ಅಟ್ಯಾಚ್ ಆಯ್ತು. ಏನೇ ಮಾಡಿಫಿಕೇಶನ್ಸ್ ಆದ್ರೂ ಕೂಡ ಪ್ರತಿ ಸರಿನೂ ಏನ್ ಮಾಡ್ಬೇಕು ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ ಎಲ್ಲಾದ್ರಾಗಿಂದು ಟೇಬಲ್ ಅನ್ನು ತಗೋಬೇಕು, ಎಲ್ಲಾನು ಅಪ್ಡೇಟ್ ಮಾಡ್ಬೇಕು ಮತ್ತು ವಾಪಸ್ ಎಲ್ಲಾನು ಅಲ್ಲಿಗೆ ಇಡಬೇಕು. ಇಟ್ಸ್ ನಾಟ್ ಪ್ರಾಕ್ಟಿಕಲಿ ಫೀಸಿಬಲ್. ಹೇಳಿಕೆ ಈಸಿ ಅದ. ಓಕೆ, ಒಂದು ಟೇಬಲ್ ಕನ್ಸ್ಟ್ರಕ್ಟ್ ಮಾಡ್ತೀನಿ, ಹಾಕ್ತೀನಿ, ತೆಗಿತೀನಿ, ಮತ್ತೆ ಮಾಡಿಫೈ ಮಾಡ್ತೀನಿ, ಹಾಕ್ತೀನಿ ಅಂತ. ಬಟ್ ಇಟ್ಸ್ ನಾಟ್ ಪ್ರಾಕ್ಟಿಕಲಿ ಸೋ ಫೀಸಿಬಲ್. ಅದ್ರ ಸಲುವಾಗಿ ಅಂತ ಹೇಳಿ ಏನ್ ಮಾಡಿದ್ರು ಅವರು, ಬ್ರಿಡ್ಜಿಗೆ ಕೆಲಸ ಕೊಟ್ಬಿಟ್ರು. ನಿಮ್ದು ನೀವೇ ತಿಳ್ಕೋರಿ. You on yourself learn where exactly the systems are connected. ಆ ಪ್ರೊಸೀಜರಿಗೆ ಏನಂತಾರ ಲರ್ನಿಂಗ್ ಪ್ರೊಸೀಜರ್ ಅಂತ ಕರೀತಾರೆ. The bridges learn the locations. Initially empty ಇರ್ತೈತಿ ಟೇಬಲ್. ಹೆಂಗಿಂಗ ಫ್ರೇಮ್ಸ್ ಬರ್ಕೊಂತ ಹೋಗ್ತಾವು, ಅವೇನ್ ಮಾಡ್ತಾವು, ಬಂದಿದ್ದು ಫ್ರೇಮ್ ಎಲ್ಲಿಂದ ಬಂತು ಅನ್ನೋದನ್ನ ತಿಳ್ಕೊಂಡು ಕರೆಸ್ಪಾಂಡಿಂಗ್ ಎಂಟ್ರೀಸ್ ಅನ್ನ ಹಾಕೊಂತ ಹೋಗ್ತಾವ್ ತಮ್ಮ ಟೇಬಲ್ ಒಳಗೆ. ಫಸ್ಟ್ ಟೈಮ್ ಒಂದು ಫ್ರೇಮ್ ಬಂತು, ಓಕೆ, ಅದ್ರೊಳಗೆ ಸೋರ್ಸ್ ಅಡ್ರೆಸ್ ಇರ್ತೈತಿ, ಡೆಸ್ಟಿನೇಷನ್ ಅಡ್ರೆಸ್ ಇರ್ತೈತಿ. ಹುಡುಕುದು ನನ್ನ ಟೇಬಲ್ ಒಳಗೆ So what they will do, they will learn on themselves. First ಗೆ ಟೇಬಲ್ ಎಂಟಿ ಇರ್ತೈತಿ, ಫಸ್ಟ್ ಬಂತು ಫ್ರೇಮ್, ಎಲ್ಲಿಂದ ಬಂತು, ಎಲ್ಲಿಗೆ ಹೋಗಿ ಮುಟ್ಬೇಕಾಗೈತಿ. ಓಕೆ, ನನ್ನೊಳಗೆ ಏನ್ರಿ ಅದಕ್ಕೆ ಮ್ಯಾಚಿಂಗ್ ಅದ ಏನೋ ಕಂಟೆಂಟ್ ಇಲ್ಲ, ದಿಸ್ ಈಸ್ ದ ಫಸ್ಟ್ ಫ್ರೇಮ್ ದಟ್ ಐ ಹ್ಯಾವ್ ರಿಸೀವ್ಡ್. ಸೊ ಅದು ತನ್ನ ಟೇಬಲ್ ಒಳಗೆ ಎಂಟ್ರಿ ಮಾಡ್ಕೊಂತೈತಿ, ಅಡ್ರೆಸ್ ಯಾವ ಪೋರ್ಟ್ ಮೇಲೆ ಬಂದೈತಿ. ಆಮೇಲೆ ಅದೇನ್ ಮಾಡ್ತೈತಿ, ಅದನ್ನ ಬ್ರಾಡ್ಕಾಸ್ಟ್ ಮಾಡ್ತೈತಿ. ಬ್ರಾಡ್ಕಾಸ್ಟ್ ಆರ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಫ್ಲಡಿಂಗ್. ದಟ್ ಮೀನ್ಸ್ ಯಾವ ಪೋರ್ಟ್ ಮೇಲೆ ಬಂದೈತಿ ಆ ಒಂದು ಪೋರ್ಟ್ ನ ಬಿಟ್ಟು ಉಳಿದಿದ್ದು ಎಲ್ಲಾ ಪೋರ್ಟಿಗೂ ಇಲ್ಲ 2 ತೋರ್ಸಿನಿ ಅಂದ್ರೆ 2 ಪೋರ್ಟ್ ಇರ್ತಾವ ಅಂತ ಹೇಳಿಲ್ಲ ಬ್ರಿಡ್ಜಿಗೆ. ಇಟ್ ಮೈಟ್ ಹ್ಯಾವ್ 3, ಇಟ್ ಮೈಟ್ ಹ್ಯಾವ್ 4. ಸೊ ಎಲ್ಲಿಂದ ಬಂದೈತಿ ಆ ಒಂದನ್ನ ಬಿಟ್ಟು ಉಳಿದಿದ್ದು ಎಲ್ಲಾ ಪೋರ್ಟ್ ಮೇಲೂ ಆ ಫ್ರೇಮ್ ಅನ್ನ ಫಾರ್ವರ್ಡ್ ಮಾಡ್ತೈತಿ.
right? And next ಅದು ಹೋಗಿ ಮುಂದಿನ ಮುಟ್ತೈತಿ ಇಲ್ಲ ಡೆಸ್ಟಿನೇಷನ್ ಗೆ ಮುಟ್ತೈತಿ. In this way the learning procedure will be carried out. So how exactly the learning procedure is carried out ಅನ್ನೋದಕ್ಕ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಾರ ಅವರು. ಒಂದು ಬ್ಲಾಂಕ್ ಟೇಬಲ್ ಆಮೇಲೆ ಎಂಟ್ರೀಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂತ ಹೋಗ್ತೈತಿ. ಅದನ್ನ ನೆಕ್ಸ್ಟ್ ಕ್ಲಾಸ್ ನಾಗ ಹೇಳ್ತೀನಂತ, ಯಾಕಂದ್ರೆ ಇವಾಗ ಕಂಪ್ಲೀಟ್ ಆಗಂಗಿಲ್ಲ. So we'll study about the learning, how the bridges learn about the locations. ಅದನ್ನ bridge learning ಅಂತ ಕರೀತಾರೆ. That procedure is called as bridge learning. Bridges will learn the location of the systems. ಯಾವ್ಯಾವ ಸ್ಟೇಷನ್ ಎಲ್ಲೆಲ್ಲಿ ಕನೆಕ್ಟೆಡ್ ಅದಾವು ಅನ್ನೋದನ್ನ ತಮ್ದು ತಾವೇ ತಿಳ್ಕೊಂತಾವ್. ಅದು ಕಂಟಿನ್ಯೂಸ್ ಪ್ರೊಸೀಜರ್, ಇಟ್ ವಿಲ್ ಬಿ ಗೋಯಿಂಗ್ ಆನ್. ಎಂಟ್ರಿ ಇತ್ತು ಅಂತಂದ್ರೆ ಏನು ಮಾಡಂಗಿಲ್ಲ, ಎಂಟ್ರಿ ಇರ್ಲಿಲ್ಲ ಅಂತಂದ್ರೆ ಪ್ರತಿ ಸರಿನೂ ಹೊಸಾದ್ ಬಂದಾಗ ದೇ ವಿಲ್ ಮೇಕ್ ಆನ್ ಎಂಟ್ರಿ. ಇಟ್ಸ್ ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾರೋ ಒಂದು ನಂಬರ್ ಕೊಡ್ತಾರ, ನೋಡ್ಕೊಂತೀರಿ ನಮ್ ಲಿಸ್ಟ್ ಒಳಗ ಐತೋ ಇಲ್ವೋ, ಕಾಂಟ್ಯಾಕ್ಟ್ ಲಿಸ್ಟ್ ಒಳಗೆ ಇರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ, ಅದನ್ನ ಆಡ್ ಮಾಡ್ಕೊಂತೀರಾ ಇನ್ ದ ಸೇಮ್ ವೇ, ಅವ್ರ ಹೆಸರು ಮತ್ತು ಅವ್ರ ನಂಬರ್ ಅನ್ನ ಹಾಕಿ. ಅದೇ ರೀತಿಯಾಗಿ ಫ್ರೇಮ್ ಬಂದಾಗ ಒಂದ್ಸರಿ ಏನ್ ಮಾಡ್ತಾವು, ಬ್ರಿಡ್ಜ್ ತನ್ನ ಫಾರ್ವರ್ಡ್ ಟೇಬಲ್ ಒಳಗಡೆಗೆ ಅದನ್ನ ಚೆಕ್ ಮಾಡ್ತೈತಿ, ವೆದರ್ ಇಟ್ ಈಸ್ ಪ್ರೆಸೆಂಟ್ ಆರ್ ನೋ. ಇಫ್ ಇಟ್ ಈಸ್ ಪ್ರೆಸೆಂಟ್ ದೆನ್ ಇಟ್ಸ್ ಫೈನ್, ಡಿಪೆಂಡಿಂಗ್ ಅಪಾನ್ ದ್ಯಾಟ್ ಅದು ಬಂದಿದ್ದ ಪೋರ್ಟ್ ಒಳಗೆ ಐತೋ ಡೆಸ್ಟಿನೇಷನ್ ಅಥವಾ ಬೇರೆ ಪೋರ್ಟ್ ಒಳಗೆ ಐತೋ ಅಂತ ಚೆಕ್ ಮಾಡ್ತೈತಿ. ಬಂದಿದ್ದ ಪೋರ್ಟ್ ಮೇಲೆ ಡೆಸ್ಟಿನೇಷನ್ ಇತ್ತು ಅಂತಂದ್ರ ಆ ಫ್ರೇಮ್ ಅನ್ನ ಅದು ಡಿಸ್ಕಾರ್ಡ್ ಮಾಡ್ಬಿಡ್ತೈತಿ. ಯಾಕಂದ್ರ ನನಗ್ ಬಂದಿದ್ದ ಫ್ರೇಮ್ ಡೆಸ್ಟಿನೇಷನ್ಗೂ ಹೋಗಿರ್ತೈತಿ, ಬಿಕಾಸ್ ಇಟ್ ಈಸ್ ಬ್ರಾಡ್ಕಾಸ್ಟೆಡ್. ಇಲ್ಲ ಬಂದಿದ್ದು ಬೇರೆ ಪೋರ್ಟು, ಡೆಸ್ಟಿನೇಷನ್ ಕನೆಕ್ಟೆಡ್ ಇರೋದು ಬೇರೆ ಪೋರ್ಟ್ ಮೇಲೆ ಇತ್ತು ಅಂತಂದ್ರೆ ಅದು ಯಾವ್ದಕ್ ಪೋರ್ಟಿಗೆ ಕನೆಕ್ಟೆಡ್ ಅದ ಆ ಪೋರ್ಟ್ ಮೇಲೆ ಫಾರ್ವರ್ಡ್ ಮಾಡ್ತೈತಿ. ಇಲ್ಲ ಎಂಟ್ರಿನೇ ಇಲ್ಲ ಅಂತಂದಾಗ ಅದನ್ನ ಎಂಟರ್ ಮಾಡ್ಕೊಂತೈತಿ. ಎಂಟರ್ ಮಾಡ್ಕೊಂಡು ಮುಂದೇನ್ ಪ್ರೊಸೀಜರ್ಸ್ ಅನ್ನ ಮಾಡ್ತೈತಿ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಸ್ಟಡಿ ಮಾಡೋಣ. ಐ ಹೋಪ್ ಇಟ್ಸ್ ಕ್ಲಿಯರ್. ಇವತ್ತಿನ ಕ್ಲಾಸ್ ಒಳಗೆ ಹೇಳಿದ್ದು ಎಲ್ಲರಿಗೂ ಅರ್ಥ ಆಯ್ತಾ?